ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಕಿಟ್ಟು ಬ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇದು ನನ್ನ ಮಂತ್ರಾಲಯದ ಪುಟ್ಟ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಮಂತ್ರಾಲಯದ ವ್ಲಾಗ್ ತುಂಬ ಮಾಡಿಬಿಟ್ಟಿದ್ನಲ್ಲ, ಸೊ ನಾನು ವ್ಲಾಗ್ ಅಷ್ಟು ತೆಕ್ಕೊಂಡಿಲ್ಲ, ಅಲ್ಪ ಸ್ವಲ್ಪ ತೆಕ್ಕೊಂಡಿರೋ ಕ್ಲಿಪ್ಸ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವು ಹೊರಟ್ವಿ, ನಮಗೆ ಟ್ರೈನ್ ಇದ್ದಿದ್ದು ಬಂದುಬಿಟ್ಟು ಸಂಜೆ 6:30 ಸೊ 6:30 ನಮಗೆ ನಮ್ಮ ಅಣ್ಣ ಅವರು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಮ್ಮ ಪಕ್ಕ ಕ್ವಾರ್ಟರ್ಸ್ ಆಂಟಿ ಅವರೆಲ್ಲ ಬಂದಿದ್ದರು. ಬಟ್ ಅವ್ರಿಗೊಂದು ಕಂಪಾರ್ಟ್ಮೆಂಟ್, ನಮಗೊಂದು ಕಂಪಾರ್ಟ್ಮೆಂಟ್ ಬಂದಿತ್ತು. ನಮ್ಮ ಅಣ್ಣವ್ರದ್ದು ನಮ್ಮ ಕಂಪಾರ್ಟ್ಮೆಂಟೇ ಬಂದಿತ್ತು, ಬಟ್ ಸೀಟ್ ವೇರಿಯೇಷನ್ ಇತ್ತು. ಅವ್ರದ್ದು ಬೇರೆ ಕಡೆ, ನಮ್ಮದು ಬೇರೆ ಕಡೆ ಇತ್ತು. ಸೊ ನಾವು ಹೊರಟಿದ್ದು ಗುಂತ್ಕಲಲ್ಲಿ ಒಂದು 1.5 hour ಹಾಕಿಬಿಡ್ತು ಟ್ರೈನು. ಸೊ ನನ್ನ ಮಕ್ಕಳಿಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ಬರು ಮಲಗಿದ್ರು, ನಾನು ಮಧ್ಯೆ ಕುತ್ಕೊಂಡ್ಬಿಟ್ಟಿದ್ದೀನಿ ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಮಗೆ 4 ಸೀಟ್ ಕನ್ಫರ್ಮ್ ಆಗಿದ್ರು ಕೂಡ ನನ್ನ ಮಕ್ಕಳ ಜೊತೆ ನಾವು ಬಳಸ್ಕೊಳೋದು 2 ಸೀಟು. ಸೊ ಇರಲಿ ಮಕ್ಕಳು ಮಲಗಿದ್ರೆ ಅಂತ ಹೇಳ್ಬಿಟ್ಟು ನಾವು ಹೋದಾಗೆಲ್ಲನೂ 4 ಸೀಟ್ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿಂದ ನಾವು ಮಂತ್ರಾಲಯ ಬಂದಿದ್ದು ನಮಗೆ ಟ್ರೈನ್ ಅಲ್ಲಿ 2 ಗಂಟೆಗೆ ನಾವು ಇಳ್ಕೊಂಡ್ಬಿಟ್ವಿ. ಮತ್ತು ನಮಗೆ ರೂಮ್ ಬುಕ್ ಆಗಿದ್ದು ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ 4ಗೆ ಬುಕ್ ಆಗಿತ್ತು. ಸೊ ಅವರು ನಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿರು ರೂಮ್ ಕೀ ಕೊಡೋಕ್ಕೆ. ನನ್ನ ಹಸ್ಬೆಂಡ್ ಮಾಡಿದ ತಪ್ಪೇನಂತಂದರೆ ಆ ರೂಮ್ನ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟಿದ್ರಿ. ಸರಿ, ಆನ್ಲೈನಲ್ಲಿ ಬುಕ್ ಮಾಡಿದ ಕಾರಣ ನಮಗೆ ಹಾಟ್ ವಾಟರ್ ಫೆಸಿಲಿಟಿನೇ ಇರಲಿಲ್ಲ ಅಲ್ಲಿ. ಸೊ ರೂಮ್ಗೆ ಹೋಗೋವರೆಗೂ ಹಾಟ್ ವಾಟ್ರ್ ಇದೆ ಅಂತಲೇ ಅಂದ್ಕೊಂಡ್ವಿ. ಮತ್ತು ಅಲ್ಲಿಗೆ ಹೋಗಿ ನೋಡ್ತೀವಿ ಹಾಟ್ ವಾಟರೇ ಇಲ್ಲ. ಬೇರೆ ಕಡೆ ರೂಮ್ ಎಲ್ಲ ಸುತ್ತಾಡಿವಿ, ನಮಗೆ ರೂಮ್ ಅಡ್ಜಸ್ಟ್ ಆಗದಿದ್ದ ಕಾರಣ ಅಲ್ಲಿಗೆ ಹೋಗಿ ತಣ್ಣೀರೇ ಉಳ್ಳೊಯ್ಕೊಂಬಿಟ್ಟು ನನ್ನ ಮಕ್ಳಿಗೆ ಸುಮ್ಮನೆ ಮೈ ತೊಳೆದೆ ಅಷ್ಟೇ ನಾನು. ಸೊ ತಣ್ಣೀರೇ ಸ್ನಾನ ಮಾಡ್ಕೊಂಬಿಟ್ಟು ನಾವು ಹೊರಟುಬಿಟ್ವಿ ದರ್ಶನಕ್ಕೆ. ಸೊ ನಾವು ಕರೆಕ್ಟಾಗಿ 5:30ಗೆ ದರ್ಶನಕ್ಕೆ ಹೊರಟ್ವಿ ರೂಮಿಂದ. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ನಡ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಇದೊಂಥರ ನನಗೆ ಜರ್ನಿ ಇಷ್ಟ ಆಯಿತು. ಬಟ್ ಎಲ್ಲರೂ ಒಂದೇ ಕಂಪಾರ್ಟ್ಮೆಂಟ್ಸ್ ಆಗಿದ್ದಿದ್ರೆ ಚೆನ್ನಾಗಿರೋದು ಟ್ರೈನಲ್ಲಿ. ಸೊ ಹೊರಟ್ವಿ. ಇನ್ನು ಎಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಮಲಗಿರ್ತಾರಲ್ಲ, ಸೊ ಮಲಗೇ ಇದ್ದರು. ನಾವು ದರ್ಶನಕ್ಕೆ ಹೊರಟುಬಿಟ್ವಿ. ಯಾಕಂತಂದರೆ ನಮಗೆ ಟ್ರೈನ್ ರಿಟರ್ನು 11ಗೆ ಇತ್ತು, ಬೇಗ ಬರಬೇಕಿತ್ತಲ್ಲ. ಸೊ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಒಳಗಡೆ ವಿಡಿಯೋಸ್ ಏನು ತೆಕ್ಕೊಳಂಗಿಲ್ಲ. ದರ್ಶನ ಮುಗಿಸಿ ನಾವು ಆಚೆ ಬರೋಷ್ಟರಲ್ಲಿ ಕರೆಕ್ಟಾಗಿ 6 ಗಂಟೆ ಫ್ರೆಂಡ್ಸ್. 6 ಗಂಟೆಗೆ ನಮ್ಮ ದರ್ಶನ ಕಂಪ್ಲೀಟ್ ಆಗೋಗಿತ್ತು. ಸೊ ಹೊರಗಡೆ ಬಂದು ಕೂತ್ಕೊಂಡ್ವಿ. ನಾವೊಂದು 1/2 hour ಕೂತ್ಕೊಂಡ್ಬಿಟ್ವಿ. ಸರಿ ನಾವು ಹೋದಾಗ ನಾನು ಅಷ್ಟೊತ್ತು ನಾವು ಅಲ್ಲಿ ಕೂರಲಿಲ್ಲ. ಸೊ ಮಕ್ಳಿಗೆ ಹೊಟ್ಟೆ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ. ಸೊ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಅವನು ಪಾಪ ನೈಟೆಲ್ಲ ನಮ್ಮ ಜೊತೆ ನಿದ್ದೆ ಕಟ್ಟಿದ್ದುಂಟು. ಟ್ರೈನ್ ಇಳ್ದಿದ್ದೆ ಬರೀ ರೂಮ್ ಸುತ್ತಾಟ, ಅಲ್ಲಿ ರೂಮ್ ಹುಡ್ಕೋಣ ಇಲ್ಲಿ ರೂಮ್ ಹುಡ್ಕೋಣ. ಯಾಕಂತಂದರೆ ನಾವು ಬುಕ್ ಮಾಡಿದ ರೂಮಲ್ಲಿ ಬಿಸಿ ನೀರು ಇಲ್ದಿದ್ದ ಕಾರಣ ನಾವು ರೂಮ್ ಹುಡುಕಿದ್ದೇ ಆಯಿತು ಬರೀ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆ ನೋಡಿ ಈಗೀಗ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನಿಜವಲ್ಲೂ ನನಗಂತೂ ಸಖತ್ ಖುಷಿ ಆಯಿತು. ಈ ಸರಿ ಅರ್ಲಿ ಮಾರ್ನಿಂಗ್ ದರ್ಶನ. ಈ ಸರಿ ದರ್ಶನ ಮುಗಿಸ್ಕೊಬಿಟ್ಟು ನಾವು ಸ್ವಲ್ಪ ಫೋಟೋಸ್ ತೆಕ್ಕೊಬೇಕಿತ್ತು. ಫೋಟೋ ತೆಗೆಸ್ಕೊಂಡೆ. ಸರಿ ಹೋದಾಗ ನಾನು ಅಲ್ಲಿ ಫೋಟೋ ತೆಗೆಸ್ಕೊಂಡಿರಲಿಲ್ಲ. ಸೊ ಫೋಟೋ ತೆಗೆಸ್ಕೊಂಡು ಅದನ್ನು ತೊಳಸ್ಕೊಂಬರ್ಬೇಕಿತ್ತು. ತೊಳಸ್ಕೊಂಬಂದು ಅಲ್ಲಿ ಅತ್ತೆ ಮನೇಲಿ ಇಟ್ಟಿದ್ದೀನಿ ನಾನು ಅದನ್ನು. ಸೊ ಇಲ್ಲಿ ಕ್ವಾರ್ಟರ್ಸಲ್ಲಿ ಏನು ನಾನು ಇಡೋದಿಲ್ಲ, ಅಲ್ಲಿಟ್ಟು ಬಂದ್ವಿ. ಸೊ ಇಲ್ಲಿ ಪ್ರಸಾದಕ್ಕೆ ತೊಗೊಂಬಂದ್ವಿ. ಪ್ರಸಾದ ಅಲ್ಲಿ ಒಬ್ಬರಿಗೆ 3 ಅಷ್ಟೇ. ಸೊ ಪ್ರಸಾದ ತೊಗೊಂಬಿಟ್ಟು ನಾವು ಬಂದಿದ್ದು ರೈಲ್ವೆ ಸ್ಟೇಷನ್ ಕಡೆಗೆ ತಿಂಡಿ ತಿನ್ಕೊಂಬಿಟ್ಟು. ಸೊ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟ್ರೈನ್ ಬಂತು ಮತ್ತು ನಮ್ಮೂರಿಗೆ ಬಂದಿದ್ದು ಅಷ್ಟೇ. ಸೊ ನನಗಂತೂ ಈ ಜರ್ನಿ ಸಖತ್ತು ಟಯರ್ಡ್ ಆಗೋಗ್ಬಿಟ್ಟೆ ನಾನು. ಯಾಕಂತಂದರೆ ಟಯರ್ಡ್ ಆಗೋಗಿದೆ ತುಂಬ. ಮಕ್ಕಳನ್ನ ಹಗಲ್ ಜರ್ನಿ ಮಾಡಬಾರ್ದು ಅಂತ ನನಗೆ ಗೊತ್ತಾಗೋಯ್ತು. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡಬೇಕು, ಪ್ರಸಾದ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡೆ. ಸೊ ಇಷ್ಟೇ ಬ್ಲಾಗ್. ಥ್ಯಾಂಕ್ ಯು.